कब तक रहोगे किराए के घर में? अब आपके घर का सपना होगा पूरा, वो भी आपके प्लॉट पर। हर सुविधा और रीजनेबल प्राइस में भाग्यश्री नगर में आपके लिए लाए हैं इलेक्ट्रिसिटी, टार रोड और वाटर सप्लाई जैसे अन्य सुविधा के साथ 2040, 2030 और ऑड साइज प्लॉट्स। आपका और आपके अपनों के सपनों के घर का होगा सपना पूरा, तो देर किस बात की। एड्रेस एयरपोर्ट रोड नियर गांधीनगर, विजयपुर। अधिक जानकारी के लिए दिए गए नंबर्स पर कांटेक्ट करें। यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ಇವತ್ತಿನ ದಿವಸ ಈ ರಸ್ತೆ ಮೇಲೆ ಮರಾಠಿ ವಿದ್ಯಾಲಯ ಎದುರಿಗೆ ಡ್ರೈನೇಜ್ ಭಾಳ ಹರಿತಾ ಇತ್ತು. ಸುಮಾರು 6 ತಿಂಗಳಿಂದ ಹರಿತಾ ಇತ್ತು. ಇವತ್ತು ಮಾಡ್ತೇವೆ ನಾಳೆ ಮಾಡ್ತೇವೆ ಅಂತ ಹೇಳಿ ಹೇಳ್ತಾ ಇದ್ರು ಮಹಾನಗರ ಪಾಲಿಕೆಯವರು. ಇವತ್ತೇನೈತಿ ಡ್ರೈನೇಜ್ ಕೆಲಸ ಸ್ಟಾರ್ಟ್ ಆಗಿದೆ. ಆದರೆ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗ್ತಾ ಇತ್ತು. 2 ದಿವಸ ಬಿಡ್ತಿತ್ತು, 2 ದಿವಸ ಏನೈತಿ ನೀರು ಹರಿಯಾಕೆ ಚಾಲು ಆಗ್ತಿತ್ತು. ಸಾರ್ವಜನಿಕರು ಹೋಗ್ಬೇಕಂದ್ರೆ ಡ್ರೈನೇಜ್ ನೀರು ಮೈಗೆ ಸಿಡಿಸ್ಕೊಂಡೇ ಹೋಗಬೇಕು ಅಂಥ ಪರಿಸ್ಥಿತಿ ನಮ್ದು ಇಲ್ಲಿ ಮರಾಠಿ ವಿದ್ಯಾಲಯ ಮುಂದೆ ಆಗಿತ್ತು ಸಮಸ್ಯೆ. ಆಯುಕ್ತರ ಗಮನಕ್ಕೆ ತಂದೆವು. ಮಕಾದಮ್ ಅವರು ಎಲ್ಲ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗೆ ತಂದು ತೋರಿಸಿವಿ, ಎಲ್ಲ ಮಾಡೇವು. ಇವತ್ತು ಮಾಡ್ತೇವೆ ನಾಳೆ ಮಾಡ್ತೇವೆ ಅಂತ ಹೇಳಿ ಕಿಶಿಂದ ಏನೈತಿ, ಇವತ್ತು ಏನೈತಿ ಬಂದು ಕಿಶಿಂದ ಏನೈತಿ ಒಂದು 2 JCB ಬಂದು ಇಮಿಡಿಯೇಟ್ಲಿ ಕೆಲಸ ಶುರು ಆಗಿದೆ. ಯಾಕಂದ್ರೆ ಇಲ್ಲಿ ಭಾಳ ಬಸ್ ಸ್ಟ್ಯಾಂಡ್ ಆ ಕಡೆ ಬ್ಯಾಕ್ ಸೈಡ್ ಎಲ್ಲ ಬಂದ್ರಿಂದ ಇದೇ ರೋಡ್ ಭಾಳ ಟ್ರಾಫಿಕ್ ಆಗಿತ್ತು. ಆದರೆ 2 ವೀಲರು ಅಷ್ಟೇ ತಿರುಗಾಡ್ತಾರೆ, ಸಾರ್ವಜನಿಕರು ಅಷ್ಟೇ ತಿರುಗಾಡ್ತಾರೆ. ಅದನ್ನೇ ಅವು ನೀರು ಡ್ರೈನೇಜ್ ನೀರೆಲ್ಲ ಮೈಗೆ ಸಿಡಿಸ್ಕೊಂಡು ಹೋಗಬೇಕು ಅಂತ ಸಮಸ್ಯೆ ಇಲ್ಲಾಗಿತ್ತು ಭಾಳ. ನಗರ ಶಾಸಕರು ವಿಜಯಪುರಿಗೆ ಸ್ಮಾರ್ಟ್ ಸಿಟಿ ಕನಿಷ್ಠ ಅಭಿವೃದ್ಧಿ ಮಾಡಿ ಅಂತಾರೆ ಮತ್ತು 6 ತಿಂಗಳಿಗೆ ನೀರು ಸುಧಾರಿಸಿದ್ದೀವಿ. ನಗರ ಶಾಸಕ ಗಮನಕ್ಕೆ ಅವ್ರು ಏನ್ರಿ ಅವ್ರಿಗೆ ಕಾಣ್ತದ ಬಿಡ್ತದೆ ಯಾರಿಗೂ ಗೊತ್ತ. ಇಂಥವೆಲ್ಲ ಸಮಸ್ಯೆ ಅವ್ರಿಗೆ ಎಲ್ಲಿ ಕಾಣಬೇಕು, ಅವ್ರು ಬಂದು ನೋಡ್ಬೇಕು. ಇಲ್ಲಿ ನಾನು ಖರೆ ಹೇಳ್ತಾ ಇದ್ರೆ ಸುಳ್ಳು ಹೇಳ್ತಾ ಇದ್ದೆ ಅಂತ 6 ತಿಂಗಳಿಂದ ಇಲ್ಲಿ ನೀರು ಹರಿತಾ ಇದ್ರೆ ಅವ್ರಿಗೂ ಬಂದಿಲ್ಲ. ನಾವೇನೈತಿ ಆಯುಕ್ತರಿಗೆ ತಂದು ತೋರಿಸೇವು, ಎಲ್ಲ ಸಂಬಂಧಪಟ್ಟ ಅಧಿಕಾರಿಗೆ ತಂದು ತೋರಿಸೇವು. ಅವೆಲ್ಲ ನೋಡ್ಬೇಕು ಅವರು. ಮತ್ತು ಇದು ವಿಜಯಪುರ ಸಿಟಿಯಲ್ಲಿ ಏನಿದು ಅದೇ ಮೊದಲು ಅವ್ರು ಏನು ನಡೆದ ಮೊದಲು ನೋಡಬೇಕು. ಆನಂತರ ಏನೈತಿ ಅವರು ಎಲ್ಲ ಸ್ಮಾರ್ಟ್ ಸಿಟಿ ಅಂತ ಹೇಳಬೇಕು. ಮೊದಲು ಅವ್ರು ನಿಮ್ದು JM ರಸ್ತೆ ನೋಡ್ರಿ ಹೆಂಗೆ ಆಗಿದ್ದು. ಬರೀ ಈಗ 2 ದಿವಸ ಪ್ಯಾಚ್ ವರ್ಕ್ ಮಾಡ್ತಾರೆ ಮತ್ತು ಅದೇ ಸಮಸ್ಯೆ. ಈಗ ಇದು ಮಾಡ್ತಾರೆ ಮತ್ತು ನಾಳೆ ಬಂದು ವಾಟರ್ ಬೋರ್ಡ್ ಹಾಡ್ತಾರೆ. ಆದರೆ ಪರ್ಫೆಕ್ಟ್ ಒಂದ್ಸಲ ಕೆಲಸ ಆದರೆ ಇನ್ನೊಮ್ಮೆ ಹಾಡ್ದಂಗೆ ಆಗುವಂಗಿಲ್ಲ. 4 ದಿವಸ ಮಾಡ್ತಾರೆ ಮತ್ತು ಅದೇ ಸಮಸ್ಯೆ ಆಗ್ತದೆ. ಆ ಥರ ಆಗಬಾರ್ದು. ಒಂದು ಸಲ ಆದರೆ ಪರ್ಮನೆಂಟ್ ಕೆಲಸ ಆಗ್ಬೇಕಂತ ನಾವು ಹೇಳ್ತೇವೆ. ಏನು ಸಮಸ್ಯೆ ಆಗಿತ್ತು? ಪೈಪ್ ಹೊಡೆದಿತ್ತು, ಯಾವ ರೀತಿ ಎಲ್ಲ ಇದು ಡ್ರೈನೇಜ್ ಎಲ್ಲ ಬ್ಲಾಕ್ ಆಗಿತ್ತು ರೀ. ಅದು ಬ್ಲಾಕ್ ಆಗಿದ್ರೆ ಏನೈತಿ ನೀರು ಹರಿಯಾಕೆ ಚಾಲು ಆಗ್ತಿದ್ದು. ಸಾರ್ವಜನಿಕರೆಲ್ಲ ಏನೈತಿ ನೀರು ಸಿಡಿತಿತ್ತು. ಭಾಳ ಸಮಸ್ಯೆ ಭಾಳ ಆಗಿತ್ತು. ಇಲ್ಲಿ ತಿರ್ಗಾಡಕ್ಕೆ ಆಗ್ತಾ ಇದ್ದಿಲ್ಲ. ಜನರಿಗೆ ಭಾಳ ಸಮಸ್ಯೆ ಆಯಿತು. ಮತ್ತೇನಿದು ಗಲೀಜು ನರೋಜ್ ಇಂಥ ಸಮಸ್ಯೆ ಭಾಳ ಸಮಸ್ಯೆ ಆಯಿತು ಇಲ್ಲಿ. ಇವತ್ತು ಮುಗಿತೇವೆ ಅಂತ ಹೇಳಿದ್ದಾರೆ. ಮತ್ತೇನಿದೆ ಇವತ್ತು ಮುಗಿಯೋಣ, ನಾಳೆ ಏನಿದೆ ಅಲ್ಲಿ ಇನ್ನೊಂದು ಕನೆಕ್ಷನ್ ಆ ಕಡೆ ಕೊಡ್ತೀನಿ, ನಾಳೆ ಒಂದು ಮಾಡಿ ಒಂದು 2 ದಿವಸ ಮುಗಿಸ್ತೀನಿ ಅಂತ ಹೇಳಿದ್ದಾರೆ. ಎಲ್ಲ ಮತ್ತು ಹಾಸ್ಪಿಟಲ್ ಇದ್ದಾವೆ, ಮರಾಠಿ ವಿದ್ಯಾಲಯ ಇದೆ, ಅಂಜುಮನ್ ಇದೆ, ಎಲ್ಲ ಸುತ್ತಮುತ್ತಲು ಎಲ್ಲ ಉಳಿ ಇದ್ದಾವೆ. ಭಾಳ ಸಮಸ್ಯೆ ಇತ್ತು ಇಲ್ಲಿ. ಶಾಲೆ ಮಕ್ಕಳು ತಿರುಗಾಡ್ತಾರೆ, ಎಲ್ಲ ಭಾಳ ಸಮಸ್ಯೆ ಇದೆ. ಅದೇ ಮಾಡಿದ್ರೆಲ್ಲ ಜನ ಸಹಕಾರ ಮಾಡ್ತಾರೆ. ಅದು ಮಾಡಿದರೆ ಪರ್ಮನೆಂಟ್ ಆಗಿ ಮಾಡಿದರೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ. ಸರಿ, ಕಾಂಟ್ರಾಕ್ಟ್ರಿಗೆ ನಾವು ಮಾತಾಡಿಲ್ಲ, ಕಮಿಷನರ್ ಅವ್ರಿಗೆ ಮಾತಾಡಿ, ಸಂಬಂಧಪಟ್ಟ ಅಧಿಕಾರಿಯವ್ರಿಗೆ ಮಾತಾಡು. ಅವ್ರಿಗೇನಿದು ಮಾತಾಡ್ಕಿಸಿಂದ ಏನಿದೆ ಸರಿಯಾಗಿ ಮಾಡಿ ಅಂತ ಹೇಳ್ತಾರೆ. ಮತ್ತೆ ನೀರು ತೋರ್ಬಾರ್ದು, ಮತ್ತು ಅದೇ ಪದೇ ಆಗಬಾರ್ದು ಸಮಸ್ಯೆ. ಒಂದ್ಸಲ ಆದರೂ ಪರ್ಮನೆಂಟ್ ಆಗಬೇಕದು. ಮತ್ತು ಅದ್ರ ಮ್ಯಾಗ ಆಗಿದ ಮ್ಯಾಗ ಪ್ಯಾಚ್ ವರ್ಕ್ ಮಾಡಿ CC ರೋಡ್ ಮತ್ತು ಡಾಂಬರ್ ಸರಿಯಾದ ರೀತಿಯಲ್ಲಿ ಮಾಡಿದರೆ ಯಾವುದೇ ಸಮಸ್ಯೆ ಆಗೋದಿಲ್ಲ. ನಾ ಅಜಿಲಾಲ್ ದಳವಾಯಿ, ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ. ಪುರದಲ್ಲಿ ಇದು ನಮ್ದು ಮರಾಠಿ ವಿದ್ಯಾಲಯದಲ್ಲಿ ಶಾಲಿ ಹುಡುಗರು ಮತ್ತು ನಮಾಜ್ಗೆ ಹೋಗೋರು ಮತ್ತು ಆಮ್ ಪಬ್ಲಿಕ್ ಆ ಕಡೆ ರೋಡ್ ಟ್ರಾಫಿಕ್ ಜಾಮ್ ಆಗ್ತೈತಿ. ಎಲ್ಲ ರೋಡ್ ಈ ಕಡೆ ಬರ್ತಾರೆ, ಅವರಿಗೆಲ್ಲ ತೊಂದರೆ ಆಗ್ತಿತ್ತು. ನಮ್ಮ ಹಾಜಿಲಾಲ್ ದಳವಾಯಿ ಅವರು ಅಲ್ಲಿ ಕಮಿಷನರ್ಗೆ ಹೋಗಿ ಮಾತಾಡ್ಕೊಂಡು ಸ್ಯಾಂಕ್ಷನ್ ಮಾಡಿಸಿ ರೋಡ್ ಮಾಡ್ಲಕತ್ತಾರ. ನಾವು ಅವ್ರಿಗೆ ಭಾಳ ನಾವು ಆಭಾರ ಮಾಡ್ತೇವೆ. ಇದರಿಂದ ಹಿಂಗೆ ಮತ್ತೆ ಪರ್ಫೆಕ್ಟ್ ಕೆಲಸ ಆಗಬೇಕು, ಅಷ್ಟೇ ಟೆಂಪರರಿ ಮಾಡೋದಲ್ಲ, ಪ್ಯಾಚ್ ವರ್ಕ್ ಎಲ್ಲ ಆಗಬೇಕು. ಮತ್ತು ಏನೇ 8 ದಿವಸಲೇ 15 3-4 ತಿಂಗಳು ನಾವು ಪ್ರತಿ 3-4 ತಿಂಗಳೇ 6 ತಿಂಗಳೇ ನೋಡ್ಲಾಕತ್ತೇವೆ. ಬರೀ 3 ಸಿಡಿಸ್ಕೊಳ್ಳೋದು, ಶಾಲಿ ಹುಡುಗರು ಹೋಗೋದು ಹೆಂಗೆ, ದವಾಖಾನೆ ಹೋಗೋದು ಪೇಷಂಟ್ ಹೆಂಗೆ,
ಅದು ಯಾರು ಅಧಿಕಾರ ಅದಾರ, MLA ಅವರು ಅದಾರ, ಅವ್ರ ಜಾಗನಾಗ ಅದಾರ, ಮಾಡೋರು ಯಾರು? ನಮ್ಮ ಹಾಜಿಲಾಲ್ ದಳವಾಯಿ ಅಂತ ಹೇಳಿ ಕಮಿಷನರ್ಗೆ ಭೇಟಿಯಾಗಿ ಅವ್ರು ಸ್ಯಾಂಕ್ಷನ್ ಮಾಡಿಸ್ಲಿಕತ್ತಾರ. ಇವತ್ತು ದಿನ ಕೆಲಸ ಸ್ಟಾರ್ಟ್ ಆಗಿದ್ದೆ. ಅದು ಭಾಳ ತೊಂದರೆ ಆಗಿದೆ. ಹಾ, ಮಂದಿಗೆ ಬಹಳ ತೊಂದರೆ ಆಗ್ಬಾರ್ದಂತ ನಮ್ದು ವಿಚಾರ. ಇವರೆಲ್ಲ ಓಡಾಡಿ ನಮ್ಮ ಹಾಜಿಲಾಲ್ ದಳವಾಯಿ ಅವರು ನೀರೆಲ್ಲ ಮೈ ಮೇಲೆ ಸಿಡಿಸ್ಕೊಂಡು ಹೋಗೋದು ಪರಿಸ್ಥಿತಿ ಬಂದಿತ್ತು. ಸಾಲಿ ಅದ, ಇದು ಮರಾಠಿ ವಿದ್ಯಾಲಯ ಸಾಲಿ ಮತ್ತು ದವಾಖಾನೆ ಅದ, ಪೇಷಂಟ್ ಒಯ್ಬೇಕು ಹೆಂಗ ಅಂತ ಪರಿಸ್ಥಿತಿ ಬಂದಿತ್ತು. ನಮ್ಮ ಹಾಜಿಲಾಲ್ ದಳವಾಯಿ ಅವ್ರು ಬಹಳ ಇದು ಮಾಡಿ ಕಮಿಷನರ್ ಕೂಡ ಹೋಗೋಗಿ ಹೇಳಿ ಇವತ್ತು ದಿನದ ಕೆಲಸ ಸ್ಟಾರ್ಟ್ ಆಗ್ಯದ. ಶಾಸಕರು ಹೇಳ್ತಾನೆ ಸ್ಮಾರ್ಟ್ ಸಿಟಿ ಕರೆಕ್ಟ್ ಮಾಡೋದು ಬಿಜಾಪುರ. ಅವ್ರೇನು ಅವ್ರು ಹೇಳ್ತಾರ ಹೋಗ್ತಾರ, ಯಾರು ಮಾಡೋರು ಯಾರು? ಇಲ್ಲಿ ಮಾಡೋರು ನಾವೇ. ಇವರು ಹಾಜಿಲಾಲ್ ದಳವಾಯಿ ಅವರೇ ಬಿಡಿಸಿ ಅಸಾರ್ಗಲ್ಲಿ ಪ್ಯಾಚಸ್ ವರ್ಕ್ ನೀನು ಸ್ಟಾರ್ಟ್ ಮಾಡಿಸಿದ್ದ, ಅದನ್ನು ಮಾಡ್ಯಾರ. ಒಂದು ಪರ್ಫೆಕ್ಟ್ ಕೆಲಸ ಮಾಡಿದಾರ. ಒಂದು ಹೊಳ್ಳಿ ಇವ್ರು ಬರ್ತಾರ ಹಾಡ್ತಾರ, ಪೈಪ್ಲೈನ್ ದವರು ಬರ್ತಾರ ಹಾಡ್ತಾರ. ಈ ಪ್ರಕಾರ ರಸ್ತಾ ಬಂದ್ ಮಾಡಿ ಮಂದಿಗೆ ತೊಂದರೆ ಮಾಡೋದು ಅದು ಚಲೋ ಅಲ್ಲ. ಅದ್ರ ನಮ್ಮ ಟ್ರಾಫಿಕ್ ಜಾಮ್ ಆಗ್ಲಾಕತ್ತದ. ಹೊಳ್ಳಿ ಎಲ್ಲಾ ಗಾಡಿ ಇಲ್ಲಿದೆ ತಿರುಗ್ತಾವ, ವ್ಯಾರೆಲ್ಲ ಅವು. ಬಿಜಿ ರೋಡ್. ನಮ್ಮ ಹೆಸರು ಮೊಹಮ್ಮದ್ ಹುಸೇನ್ ಡಾಂಗೆ. जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।